तपस्वाध्याय शुश्रूषा कृष्ण पूजा ततं मुनिं विश्वेशमिष्टदं वन्दे परिव्राट चक्रवर्तिनं मूर्तित्वे परिकल्पितषड्भृतो वर्त्मा पुनर्जन्मनाम् आत्मेत्यात्मविदां कृतश्च यडतां भर्तामरज्योतिषां लोकानां प्रलयोदयस्थितिविभुश्चानेकधा यश्रुतौ वचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितौ प्रसरति प्रकृतिक्रियासु अस्तङ्गतौ स्वपिति चोच्छ्वसितेकमात्रं भानस्येव जयति प्रकटप्रभावः ಸರಿ. ನಮಗೆ ಜ್ಯೋತಿಷ್ಯ ಸೋಪಾನದಲ್ಲಿ ನಕ್ಷತ್ರ ಮಾಡುವ ಕ್ರಮವನ್ನು ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ. ನಕ್ಷತ್ರ ಮಾಡುವುದರಲ್ಲಿ ಆ ರಾಶಿ ಸ್ಫುಟ ಚಂದ್ರಸ್ಫುಟ ಯಾವುದು ಅಂತ ನೋಡಿಕೊಂಡು ಚಂದ್ರಸ್ಫುಟವನ್ನ ನಮಗೆ ಚಂದ್ರಸ್ಫುಟದಲ್ಲಿ ರಾಶಿ ಅಂಶ ಕಲೆ ಅಂತ ಹೇಳಿರುವಂತದ್ದನ್ನ ರಾಶಿಯನ್ನ ಅಂಶ ಸ್ಥಾನಕ್ಕೆ ತಂದು ಅಂಶವನ್ನ ಎಲ್ಲವನ್ನೂ ಕೂಡ ಕಲೆಗಳನ್ನಾಗಿ ಮಾಡಿ ನಂತರ 800ರಿಂದ ಭಾಗಿಸಿದಾಗ ನಮಗೆ ನಕ್ಷತ್ರ ಸಂಖ್ಯೆ ಸಿಗ್ತದೆ. ಅಂದ್ರೆ 10 ಅಂತ ಹೇಳಿ ಸಿಕ್ಕಿದ್ರೆ 11ನೇ ನಕ್ಷತ್ರ ಆಗಿರ್ತದೆ. ಯಾಕೆಂದ್ರೆ ಶಿಷ್ಟ ಸಂಖ್ಯೆ ಇರುವುದರಿಂದಾಗಿ ಅದರಿಂದಾಗಿ 11ನೇ ನಕ್ಷತ್ರ ಅಂತ ಆಗ್ತದೆ. ಆ ಉಳಿದ ಶೇಷವನ್ನು ನಮಗೆ ಪುನಃ 60ರಿಂದ ಗುಣಿಸಿ ಪುನಃ 800ರಿಂದ ಭಾಗಿಸುವಂತ ಕ್ರಮ ನಮಗೆ ನೋಡ್ಲಿಕ್ಕೆ ಇರುವಂತದ್ದು. ಈಗ ಯಾವ ಚಂದ್ರ ಯಾರಾದ್ರೂ ಹೇಳಿ, ಅದನ್ನು ನೋಡುವ. ನನಗೆ ನನ್ನ ಹತ್ರ ಬೋರ್ಡ್ ಇಲ್ಲ, ಪೆನ್ನಲ್ಲಿ ಬರೆದು ತೋರಿಸ್ತೇನೆ, ಆಯ್ತಾ? ಸ್ಫುಟ ಎಷ್ಟಾದ್ರೆ ತೋರಿಸಿ ಹೇಳಿ. ಸೊನ್ನೆ ಡಿಗ್ರಿ, ಹಾ 6 ಕಲೆ, ಈಗ 6 ಕಲೆ. ಬೇಡ, ಈಗ ನಮಗೆ ಒಂದು ಅಲ್ಲಲ್ಲ ಇರ್ಲಿ. ಈಗ ಸ್ವಲ್ಪ ಹೊತ್ತು ಮುಂಚೆ 11, 29, 55 ಇತ್ತು ಸಾಮಾನ್ಯ ಮುಕ್ಕಾಲಿಗೆ. ಈಗ ನಿಮಗೆ ಇದು ಬಂದಿದೆ ಯಾವುದು, ಅದು ಚಂದ್ರ ಮೇಷರಾಶಿಗೆ ಹೋಗಿರ್ಬೋದು. ಈಗ ನಾವು ಇದನ್ನು ಮಾಡುವ 11, 29, 57. ಈಗ ನಮಗೆ ಈಗಿನ ಹತ್ತಿರ ಸಮಯದಲ್ಲಿ ಸ್ಫುಟ ಚಂದ್ರ, ಇದು ರಾಶಿ, ಇದು ಅಂಶ, ಇದು ಒಂದು ಕಾಣಿಸ್ತಾ ಇದೆಯಾ ನಿಮಗೆ? ಪೇಪರ್ ಅಲ್ಲಿ ಬರ್ತಾ ಇರುವಂತದ್ದು. ಆಚಾರ್ಯ ವಿಡಿಯೋ ಸ್ಟಾಪ್ ಆಗಿದೆ, ಕಾಣ್ತಾ ಇಲ್ಲ. ಕಾಣಿಸ್ತಾ ಇದೆಯಾ ಈಗ? ಇಲ್ಲ ಇಲ್ಲ, ಕಾಣಿಸ್ತಾ ಇಲ್ಲ ಗುರುಗಳೇ. ಕೆಲಸ ಮಾಡುವ ಆಚಾರ್ಯ, ನಿಮ್ದು ನೆಟ್ವರ್ಕ್ ಸ್ಲೋ ಅಂತ ತೋರಿಸ್ತಾ ಇದೆ. ಅದೇ ಒಂದು ನೆಟ್ವರ್ಕ್ ಸ್ಲೋ ಇದೆ. ವಿಚಾರ ಹೇಳ್ತಾ ಹೋಗ್ತೇನೆ ನನಗೆ, ಆಯ್ತಾ? 11 30ರಿಂದ ಬೇಕು ನಮಗೆ. ಮೊದಲಿಗೆ 30ರಿಂದ ಗುಣಿಸಿದಾಗ 11 ರಾಶಿ 11 ಈಗ ಕೇಳಿಸ್ತಾ ಉಂಟಾ? ಈಗ ಕೇಳಿಸ್ತಾ ಇದೆ ಗುರುಗಳೇ. ಸರಿ, ನಾನು ವಿಡಿಯೋ ಆನ್ ಮಾಡುದಿಲ್ಲ, ಅದು ಸ್ವಲ್ಪ ಕಡಿಮೆ ಇದೆ ನಾನು ಈಗ 11 ರಾಶಿ ಸ್ಥಾನದಲ್ಲಿ 11, ಅಂಶ ಸ್ಥಾನದಲ್ಲಿ 29, ಕಲೆ ಸ್ಥಾನದಲ್ಲಿ 57 ಅಂತೇಳಿ ಬರ್ದಿದ್ದೇನೆ. ಇದನ್ನು ಲೆಕ್ಕಾಚಾರ ಮಾಡ್ಬೇಕು ನಮಗೆ. 11ನ್ನ 30 ಮೊದಲಿಗೆ ನಮಗೆ ರಾಶಿ ಅಂಶ ಸ್ಥಾನಕ್ಕೆ ತರಬೇಕು, ರಾಶಿ ಸ್ಥಾನವನ್ನ. ಅದರಿಂದಾಗಿ ಒಂದು ರಾಶಿ ಅಂತ ಹೇಳಿದ್ರೆ 30, 11ನ್ನ 30ರಿಂದ ಗುಣಿಸ್ಬೇಕು. ಆಗ ಉತ್ತರ ಎಷ್ಟು ಬಂತು? 330 ಬರ್ತದೆ. 330 ಪ್ಲಸ್ ಅಲ್ಲಿ 90 ಇತ್ತು. ಅದರಿಂದಾಗಿ ನಮಗೆ ಉತ್ತರ 350
9 ಇನ್ನು ನಮಗೆ ಕಲೆ ಮಾಡಬೇಕು. ಅದನ್ನು ಕೂಡ 359ಕ್ಕೆ 359ಕ್ಕೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದಾ? ನೀವು ಲೆಕ್ಕಾಚಾರ ಮಾಡಿಕೊಳ್ಳಿ. ನಿನ್ನೆ ಮೊನ್ನೆ ಪಾಠ ಆಗಿದೆಲ್ಲ, ಅಲ್ಲಿವರೆಗೆ ಲೆಕ್ಕಾಚಾರ ಮಾಡಿ ಉತ್ತರ ಎಷ್ಟು ಬಂತು ಅಂತ ನನಗೆ ಹೇಳಿ, ಆಯ್ತಾ? ಸರಿ ಉಂಟಾ ಇಲ್ವಾ ನೋಡುವ. ಉತ್ತರ 21,597 ಅಲ್ಲ ಗುರುಗಳೇ? ಎಷ್ಟು? 21,597 ಟೋಟಲ್ ಕಲೆ. 29,597 ಅಲ್ಲ 21,597. 97. 21,597. ಸರಿ ಉಂಟು. ಅದೇ ಅದೆಲ್ರಿಗೂ ಕರೆಕ್ಟ್ ಬಂತಾ? ಹೌದು. ಎಲ್ರಿಗೂ ಸರಿ ಬಂತಲ್ಲ? ಅದನ್ನ 800ರಿಂದ ಭಾಗಿಸಿ ಇನ್ನು. ಎಷ್ಟು ಬಂತು ನಮಗೆ ಉತ್ತರ? ಶೇಷ 797 ಬರ್ತದೆ ಗುರುಗಳೇ. ಹಾ. ನಿಮ್ಮ ವಾಯ್ಸೇ ಕೇಳಿಸ್ತಾ ಇಲ್ಲ ಗುರುಗಳೇ. ಹಾ, ನಾನು ಮಾತಾಡ್ತಾ ಇಲ್ಲ ಈಗ. ನೀವು ಹಾ, ಉತ್ತರ ಸರಿ. ಹೇಳಿಲ್ಲ. ಹಾ 4,782. ಹಾ, ಇದು 59 ಗತವಿಗಳಿಗೆ ಮತ್ತು 620 ಶೇಷ ಬರ್ತದೆ ಗುರುಗಳೇ ಇದಕ್ಕೆ. 59 ಗತವಿಗಳಿಗೆ ಮತ್ತೆ 620 ಶೇಷ. ಹಾ, ಸರಿ ಸರಿ. ಗತಗಳಿಗೆ ಅದು ಪುಟ್ಟ ಕೇಳಿಸ್ತಾ ಇದೆ ವಾಯ್ಸ್? ಈಗ ಕೇಳಿಸ್ತಾ ಇದೆ ನಂದು.
ನೀವೆಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ರಾಜಲಕ್ಷ್ಮಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ರಾಜಲಕ್ಷ್ಮಿ ಅವರೇ ಸೈಡ್ ಮ್ಯೂಟ್ ಮಾಡ್ಕೊಳ್ಳಿ. ರಾಜಲಕ್ಷ್ಮಿ ಅವರೇ ಬರೋದು. ಪೋಸ್ಟ್ ಮ್ಯೂಟ್ ಮಾಡಿತ್ತು ಕೇಳಿಸ್ತಿಲ್ಲ ಅಂತ. ಅದೇ ಪೋಸ್ಟ್ ಯಾರಿದೆ ಮ್ಯೂಟ್ ಮಾಡ್ಬಿಡಿ. ಸರಿ, ಈಗ ನಮಗೆ 11, 29, 57 ಇದರ ಲೆಕ್ಕಾಚಾರ ಮಾಡ್ಬೇಕು. ಈಗ ಹೊಸಬರಿ ಇರೋದ್ರಿಂದಾಗಿ ಮೊದಲಿಗೆ ನಮಗೆ 11 ರಾಶಿಯನ್ನು ನಮಗೆ ಡಿಗ್ರಿ ಸ್ಥಾನಕ್ಕೆ ಅಂದ್ರೆ ಅಂಶ ಸ್ಥಾನಕ್ಕೆ ತರಬೇಕು. ಅಂಶ ಸ್ಥಾನಕ್ಕೆ ತರುವುದಾಗಿದ್ರೆ 11ನ್ನ 30ರಿಂದ ಗುಣಿಸ್ಬೇಕು. 11ನ್ನ 30ರಿಂದ ಗುಣಿಸಿದಾಗ 330 ಉತ್ತರ ಬರ್ತದೆ. ಆ 330 ಪ್ಲಸ್ ಅಲ್ಲಿ 29 ಅಲ್ಲಿ ಆಲ್ರೆಡಿ ಇದೆ, ಅದರಿಂದಾಗಿ 359 ಆಗ್ತದೆ. ಆ 359 ಈಗ ಅಂಶ ಸ್ಥಾನದಲ್ಲಿ 359 ಆಯ್ತು. ಅದನ್ನ ಎಲ್ಲವನ್ನು ಕೂಡ ಕಲೆ ಮಾಡಿಕೊಳ್ಬೇಕು. ಕಲೆ ಒಂದು ರಾಶಿ, ಒಂದು ಡಿಗ್ರಿ ಅಂತ ಹೇಳಿದ್ರೆ ಅಥವಾ ಒಂದು ಅಂಶ ಅಂತ ಹೇಳಿದ್ರೆ 60 ಕಲೆ, ಅದರಿಂದಾಗಿ 60ರಿಂದ ಅದನ್ನ ಗುಣಿಸ್ಬೇಕು. 359 ಗುಣಿಸು 60 ಅಂತೇಳಿ ಮಾಡಿದಾಗ 21,540 ಅಂತೇಳಿ ನಮಗೆ ಉತ್ತರ ಬರ್ತದೆ. ಅದಕ್ಕೆ ಪುನಃ ಅಲ್ಲಿ 57 ಇರುವುದರಿಂದಾಗಿ, ಆಲ್ರೆಡಿ ಕಲೆ ಸ್ಥಾನದಲ್ಲಿ 57 ಅಂತೇಳಿ ಇರುವುದರಿಂದಾಗಿ ನಮಗೆ ಎಷ್ಟು ಬರ್ತದೆ? 21,597 ಬರ್ತದೆ. ಇದೆಲ್ಲರಿಗೆ ಗೊತ್ತಾಯ್ತು? ಎಷ್ಟರವರೆಗೆ ಎಲ್ರು ಮಾಡಿದ್ದೀರಾ? ಯಾರಾದ್ರೂ ಮಾಡಿದ್ರೆ ಹೇಳಿಬಿಡಿ, ಆಯ್ತಾ? ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿಬಿಡಿ. ಪುನಃ ಮತ್ತೆ ಹೇಳುದಿಲ್ಲ ಲೆಕ್ಕಾಚಾರ ಇದು, ಯಾಕಂದ್ರೆ ಇಂಪಾರ್ಟೆಂಟ್. ನಕ್ಷತ್ರ ಮಾಡುದು, ಇದೆಲ್ಲ ಪಂಚಾಂಗ ಮಾಡುದು ಗೊತ್ತಾಗದಿದ್ರೆ ನಮಗೆ ಮತ್ತೆ ಯಾವುದೂ ಲೆಕ್ಕಾಚಾರವನ್ನು ಕಲೀಲಿಕ್ಕೆ ಆಗುದಿಲ್ಲ. ಜಾತಕದಲ್ಲಿ ಯಾವುದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಈಗ ರಾಶಿ ಸ್ಥಾನದಲ್ಲಿ 11 ಅಂತೇಳಿ ಇದೆ, ಅಂಶ ಸ್ಥಾನದಲ್ಲಿ 29, ಕಲೆಯ ಸ್ಥಾನದಲ್ಲಿ 57. ಅಂದ್ರೆ ಚಂದ್ರಸ್ಫುಟ 11 ರಾಶಿ, 29 ಡಿಗ್ರಿ ಅಥವಾ ಅಂಶ, 57 ಕಲೆ. ಈ ರೀತಿಯಲ್ಲಿ ಚಂದ್ರಸ್ಫುಟ ಇದೆ. ಈ ಸ್ಫುಟವನ್ನ ನಮಗೆ ನಕ್ಷತ್ರ ಕಂಡು ಹಿಡಿಬೇಕೀಗ. ಈ ಸ್ಫುಟವನ್ನು ಇಟ್ಕೊಂಡು ಹಾಗಿದ್ರೆ ಏನು ಮಾಡ್ಬೇಕು? ಮೊದಲ ಸ್ಟೆಪ್ ಅಂತ ಹೇಳಿದ್ರೆ, ರಾಶಿಯನ್ನು ನಾವು ರಾಶಿ ಸ್ಥಾನದಲ್ಲಿ ಎಷ್ಟು ಸಂಖ್ಯೆ ಉಂಟು ಅದೆಲ್ಲವನ್ನು ಕೂಡ ಡಿಗ್ರಿ ಮಾಡ್ಕೊಳ್ಬೇಕು. ಡಿಗ್ರಿ ಮಾಡ್ಕೊಂಡಾದ್ಮೇಲೆ ಡಿಗ್ರಿ ಸ್ಥಾನದಲ್ಲಿ ಎಷ್ಟು ಉತ್ತರ ಬರ್ತದೋ ಅದೆಲ್ಲವನ್ನು ಕೂಡ ಕಲೆ ಮಾಡಿಕೊಳ್ಬೇಕು. ಕಲೆ ಮಾಡಿದ್ಮೇಲೆ ಮತ್ತೆ ನಮಗೆ ಮುಂದಿನ ಲೆಕ್ಕಾಚಾರ. ಈಗ ರಾಶಿ ಸ್ಥಾನದಲ್ಲಿ ಎಷ್ಟುಂಟು? 11 ಉಂಟು. 11ನ್ನ ನಮಗೆ ಅಂಶ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ಈಗ ನೀವೇ ಹೇಳಿ, ಯಾರು ಕೇಳಿದ್ರಲ್ಲ. 30ರಿಂದ ಗುಣಿಸ್ಬೇಕು. 30ರಿಂದ ಗುಣಿಸ್ಬೇಕು. ಯಾಕೆ 30ರಿಂದ ಗುಣಿಸ್ಬೇಕು? ಮೂವತ್ತರಿಂದಲೇ ಯಾಕೆ ಗುಣಿಸ್ಬೇಕು? ನಮಗೆ ಬೇರೆ ಸಂಖ್ಯೆ ಇದೆ. ಒಂದು ರಾಶಿ ಅಂತ ಹೇಳಿದ್ರೆ 30 ಅಂಶ, 30 ಡಿಗ್ರಿ. ಅದಕ್ಕೋಸ್ಕರ ಅದೇ, ಒಂದು ರಾಶಿ ಅಂತ ಹೇಳಿದ್ರೆ 30 ಅಂಶ. 11 ರಾಶಿ ಅಂತ ಹೇಳಿದ್ರೆ ಎಷ್ಟಂತ ಕಂಡು ಹಿಡಬೇಕು? 30ರಿಂದ ಗುಣಿಸಿದ್ರೆ ಸುಲಭ ಆಗ್ತದೆ, ಇಲ್ಲಂದ್ರೆ ಕೈಯಲ್ಲಿ ಲೆಕ್ಕ ಮಾಡ್ಬೋದು ನಮಗೆ. ಒಂದು ರಾಶಿ ಅಂತ ಹೇಳಿದ್ರೆ 30 ಡಿಗ್ರಿ, 2 ರಾಶಿ ಅಂತ ಹೇಳಿದ್ರೆ 60 ಆಯ್ತು, 3 ಅಂತ ಹೇಳಿದ್ರೆ 90 ಆಯ್ತು, 4 ಅಂತ ಹೇಳಿದ್ರೆ 120 ಆಯ್ತು, ಅಂತ ಹೇಳಿದ್ರೆ 150 ಆಯ್ತು. ಹೀಗೆ ಲೆಕ್ಕ ಮಾಡಿದಾಗ 300 ಎಷ್ಟು ಬರ್ತದೆ? 330 ಚಿಲ್ಲರೆ. 330 ಬರ್ತದೆ ಅಲ್ವಾ? ಪ್ಲಸ್ ಅಲ್ಲಿ ಅಂಶ ಸ್ಥಾನದಲ್ಲಿ ಎಷ್ಟುಂಟು? ಈಗ ಆಲ್ರೆಡಿ ಡಿಗ್ರಿ ಸ್ಥಾನದಲ್ಲಿ ಎಷ್ಟುಂಟು? 29 ಡಿಗ್ರಿ. ಅದನ್ನ ಪ್ಲಸ್ ಮಾಡ್ಬೇಕು. ಎಷ್ಟಾಯ್ತಾಗ? 359. 329, ಸಾರಿ, 359. ಬೇರೆ ಯಾರಿಗಾದ್ರೂ ಕನ್ಫ್ಯೂಸ್ ಇದೆಯಾ? ಅವರಿಗೆ ಕೇಳಿದವ್ರ ಪ್ರಶ್ನೆ ಕೇಳಿದವರಿಗೆ ಗೊತ್ತಾಯ್ತಾ?
ಗೊತ್ತಾಯ್ತಲ್ಲ 300. ಅದೇ ನೀವು ಉತ್ತರ ಹೇಳಿದ್ರೆ ಬೇಗ ಬೇಗ ಮುಂದುವರಿಯುದು. 359 ಆಯ್ತು ಅಲ್ವಾ? 359 ನಮಗೆ ಕಲೆ ಮಾಡಿಕೊಳ್ಬೇಕು. ಹಾಗಿದ್ರೆ ಏನ್ ಮಾಡ್ಬೇಕಾದ್ರು 359ಕ್ಕೆ ಏನ್ ಮಾಡ್ಬೇಕು ನಾವು ಲೆಕ್ಕಾಚಾರ? 60ರಿಂದ ಗುಣಿಸ್ಬೇಕು. ಯಾಕೆ 60ರಿಂದ ಗುಣಿಸ್ಬೇಕು? ಒಂದು ಇದು ಅಂದ್ರೆ 60 ಗಳಿಗೆ 60 ಕಲೆ ಆಗ್ತದೆ ಒಂದು ಅಂಶಕ್ಕೆ. ಅದೇ ಒಂದು ಅಂಶ ಅಥವಾ ಒಂದು ಡಿಗ್ರಿ ಅಂತ ಹೇಳಿದ್ರೆ 60 ಕಲೆ ಆದ್ರಿಂದಾಗಿ 60ರಿಂದ ಗುಣಿಸಿದಾಗ ನಮಗೆ ಅದೆಲ್ಲ ಕಲೆ ಆಗ್ತದೆ. ಹಾಗಿದ್ರೆ 359 ಗುಣಿಸು 60 ಅಂತ ಮಾಡಿದಾಗ ಎಷ್ಟು ಉತ್ತರ ಬರ್ತದೆ? 21,540. 21,540 ಅಂತ ಹೇಳಿ ಉತ್ತರ ಬರ್ತದೆ. ಆಲ್ರೆಡಿ ಕಲಾಸ್ಥಾನದಲ್ಲಿ ಎಷ್ಟಿದೆ ಅಲ್ಲಿ? 57. ಅದನ್ನ ಪ್ಲಸ್ ಮಾಡ್ಬೇಕು ಇದಕ್ಕೆ. ಎಷ್ಟಾಯ್ತು? 21,540 ಪ್ಲಸ್ 57 ಎಷ್ಟಾಯ್ತು? 21,590. 21,597. 597 ಆಯ್ತು ಅಲ್ವಾ? ಇದೀಗ ಇಷ್ಟವರೆಗೆ ಯಾರಿಗಾದ್ರೂ ಕನ್ಫ್ಯೂಸ್ ಉಂಟಾ? ಇಲ್ಲಲ್ಲ. ಗೊತ್ತಾಗದಿದ್ರೆ ಕೇಳಿ, ಮತ್ತೆ ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ ಕೂಡ? ಇದೀಗ ಇಡೀ ಕಲೆ ಆಯ್ತು. ಇದನ್ನ ನಮಗೆ 800ರಿಂದ ಭಾಗಿಸ್ಬೇಕು. 800ರಿಂದ ಭಾಗಿಸುದು ಯಾಕೆ? ಒಂದು ನಕ್ಷತ್ರ ಅಂತ ಹೇಳಿದ್ರೆ 800 ಕಲೆ, ಅದಕ್ಕೋಸ್ಕರ. ಒಂದು ನಕ್ಷತ್ರ ಅಂದ್ರೆ 13 ಡಿಗ್ರಿಯು 20 ಕಲೆ. 13 ಡಿಗ್ರಿ 20 ಕಲೆಯನ್ನ ನೀವು ಕಲೆ ಮಾಡಿಕೊಳ್ಳಿ, ಎಷ್ಟಾಗ್ತದೆ? 800 ಆಗ್ತದೆ. 13 ಇಂಟು 800 ಆಗ್ತದೆ. 800 ಕಲೆ 800 ಆಗ್ತದೆ. 13 ಇಂಟು 60 ಮಾಡಬೇಕು. 60 13 ಎಷ್ಟು? 780 ಪ್ಲಸ್ 20 ಅಲ್ಲಿ ಕಲಾಸ್ಥಾನದಲ್ಲಿ ಉಂಟಲ್ಲ 13 20 ಉಂಟು. 780 ಪ್ಲಸ್ 20 ಕಲಾಸ್ಥಾನದಲ್ಲಿ ಇರೋದ್ರಿಂದಾಗಿ 800 ಆಗ್ತದೆ. 800 ಅಂದ್ರೆ ಒಂದು ನಕ್ಷತ್ರದ ಪೂರ್ಣ ಕಲಾ ಪ್ರಮಾಣ ಎಷ್ಟು ಅಂತೇಳಿ ಹೇಳಿದ್ರೆ 800 ಕಲೆಗಳು ಅಂತೇಳಿ. 800 ಕಲೆಗಳಿಂದಾಗಿ 21,597 ಭಾಗಿಸ್ಬೇಕು. ಎಷ್ಟಾಗ್ತದೆ ಭಾಗಿಸಿದಾಗ? 26.99. 2 16,000 26.99 ಭಾಗಿಸ್ಬೇಕು. ನೀವು ಇದರಲ್ಲಿ ಕ್ಯಾಲ್ಕುಲೇಟ್ ಬೇಡ, ಕೈಯಲ್ಲಿ. ಅದೇ ಅದು 26 ಪಾಯಿಂಟ್ ಬೇಡ ನಮ್ಗೆ, ಅದು ಶೇಷ ಬೇಕು ನಮ್ಗೆ ಎಷ್ಟು ಅಂತ. ಶೇಷ ಎಷ್ಟು ಬರ್ತದೆ? ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿದ್ರೆ ತಪ್ಪು ಬರ್ತದೆ, ಅಂದ್ರೆ ಅದರಲ್ಲಿ ಪಾಯಿಂಟ್ ತೋರಿಸ್ಬಿಡ್ತದೆ. ಕೈಯಲ್ಲಿ ಮಾಡ್ಬೇಕು ಲೆಕ್ಕ. ಶೇಷ 797 ಬರ್ತದೆ, 797. ಮತ್ತೆ ಇದು 26 ಬರ್ತದೆ. ಇಲ್ಲ, ಈಗ ಬನ್ನಿ 20 ಉತ್ತರ. 26ರಲ್ಲಿ ಹೋದಾಗ ನಮಗೆ ಒಟ್ಟು 16 ಪ್ಲಸ್ 5 ಅಂತ ಹೇಳಿ 21,597 ಅಂದ್ರೆ 20,800 ಹೋಗ್ತದೆ ನಮಗೆ. 26ರಲ್ಲಿ 20,800 ಹೋಗ್ತದೆ. ಮತ್ತೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. 797 ಶೇಷ ಉಳಿಯುತ್ತದೆ ಅಲ್ವಾ? ಹೌದು ಗುರುಗಳ. 26 ಅಂತ ಹೇಳಿದ್ರೆ ನಕ್ಷತ್ರ ಬಂದಾಯ್ತು. ಈಗ 26 ಅಂತ ಹೇಳಿದ್ರೆ 27ನೇ ನಕ್ಷತ್ರ ಯಾವುದು? ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ ಅಂತ ಇಷ್ಟು ಸಿಕ್ಕಿ ಆಯ್ತಾ ನಮಗೆ? ನಕ್ಷತ್ರ ಸಿಕ್ಕಿದ್ದನ್ನು ನಮಗೆ ಉಳಿದ ಶೇಷ ಉಂಟಲ್ಲ, ರೇವತಿ ನಕ್ಷತ್ರ ಅಂತ ಸಿಕ್ಕಿದೆ ನಮಗೆ. ಅಂದ್ರೆ 26 ಅಂತ ಹೇಳಿದ್ರೆ ಉತ್ತರ ಭಾದ್ರ ನಕ್ಷತ್ರ.
ಉತ್ತರಾಭಾದ್ರ ನಕ್ಷತ್ರ ಆದ್ಮೇಲೆ 797 ಶೇಷ ಇರೋದ್ರಿಂದಾಗಿ 27ನೇ ನಕ್ಷತ್ರ ಅಂತ ಅರ್ಥಾತ್ ರೇವತಿ ನಕ್ಷತ್ರ ಅಂತ ಅರ್ಥ. ರೇವತಿ ನಕ್ಷತ್ರದಲ್ಲಿ ನಮಗೆ ಅದನ್ನ ಎಷ್ಟು ಗತಗಳಿಗೆ ಎಷ್ಟು ಗತವಿಗಳಿಗೆ ಅಂತ ಮೊದಲಿಗೆ ಕಂಡು ಹುಡುಕಿದ್ರೆ ಈಗ ನಮಗೆ ಒಂದು ಗತಗಳಿಗೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಈಗ 10 ಗಂಟೆ 36 ನಿಮಿಷ ಅಂತ ಇಟ್ಕೊಳ್ಳುವ. ಈಗ 10 ಗಂಟೆ 36 ನಿಮಿಷ ಆಗಿದೆ ಅಂದ್ರೆ 10 ಗಂಟೆ ಪೂರ್ತಿ ಆಗಿದೆ. 11ನೇ ಗಂಟೆಯಲ್ಲಿ 36 ನಿಮಿಷ ಆಗಿದೆ. 36 ನಿಮಿಷ ಅಂತ ಹೇಳಿದ್ರೆ ಗತ ನಿಮಿಷಗಳು 36, ಗಮ್ಯ ನಿಮಿಷಗಳು ಎಷ್ಟಾಗ್ತದೆ? 24. ಯಾಕೆ ಅಂತ ಹೇಳಿದ್ರೆ 1 ಗಂಟೆ ಅಂತ ಹೇಳಿದ್ರೆ 60 ನಿಮಿಷ, 60 ನಿಮಿಷದಲ್ಲಿ 36 ನಿಮಿಷ ಹೋಗಿದೆ ಅಂತ ಹೇಳಿದ್ರೆ ಇನ್ನು ಉಳಿದದ್ದು ನಮಗೆ 24 ನಿಮಿಷಗಳು ಅಂತ ಹೇಳುವಂತದ್ದು ಆಗ್ತದೆ. ಹಾಗೆ ಇದರಲ್ಲಿ ಗತ ಗಳಿಗೆ ಮತ್ತೆ ವಿಗಳಿಗೆಯನ್ನ ಕಂಡುಹಿಡಿಯಬೇಕು. ಗತ ಗಳಿಗೆ ಮತ್ತೆ ವಿಗಳಿಗೆಯನ್ನು ಕಂಡುಹಿಡಿದಾಗ ಗಮ್ಯ ಎಷ್ಟು ಅಂತ ಗೊತ್ತಾಗ್ತದೆ ನಮಗೆ. 1 ಗಳಿಗೆ ಅಂತ ಹೇಳಿದ್ರೆ ನಮಗೆ ಒಂದು ನಕ್ಷತ್ರ ಇರುವಂತದ್ದು 60 ಗಳಿಗೆ ಅಲ್ವಾ. 60 ಗಳಿಗೆಯಲ್ಲಿ ಎಷ್ಟು ಈ ರೇವತಿ ನಕ್ಷತ್ರ ಎಷ್ಟು ಗಳಿಗೆ ಗತ ಆಗಿದೆ ಅಂತೇಳಿ ಕಂಡುಹಿಡಿಯಬೇಕಾದ್ರೆ ಈ ಶೇಷ ಉಳಿದಿದೆ ಅಲ್ಲ 790 ಎಷ್ಟು ಬರ್ತದೆ? 47,820 ನಮಗೆ. ಆ 47,820 ಅಂತ ಉತ್ತರ ಬಂದದ್ದನ್ನ 800ರಿಂದ ಭಾಗಿಸ್ಬೇಕು. 800ರಿಂದ ಭಾಗಿಸಿದಾಗ 859 ನಮ್ಗೆ 47,200 ಹೋಗ್ತದೆ ನಮ್ಗೆ. ಮತ್ತೆ ಉಳಿಯತಕ್ಕಂಥದ್ದು 620 ಶೇಷ ಉಳಿಯುತ್ತದೆ. ಅಂದ್ರೆ ಒಟ್ಟು 59 ಅಂತ ಹೇಳುವಂತದ್ದು ರೇವತಿ ನಕ್ಷತ್ರದಲ್ಲಿ ಗತಗಳಿಗೆ, ರೇವತಿ ನಕ್ಷತ್ರ 59 ಗಳಿಗೆ ಹೋಗಿ ತಿಳ್ಕೊಳ್ಬೇಕು. ನಂತರ ಶೇಷ ಉಳಿದದ್ದು 620. ಈ 620 ಪುನಃ ನಮಗೆ 60ರಿಂದ ಗುಣಿಸಿದಾಗ, 60ರಿಂದಲೇ ಯಾಕೆ ಗುಣಿಸುದು ಅಂತ ಹೇಳಿದ್ರೆ ಹಿಂದೆ ಕೂಡ ಒಂದು ಗಳಿಗೆ ಅಂತ ಹೇಳಿದ್ರೆ ನಮಗೆ 60, ಆದ್ರಿಂದಾಗಿ ಒಂದು ನಕ್ಷತ್ರ ಅಂತ ಹೇಳಿದ್ರೆ 60 ಗಳಿಗೆ, ಆದ್ರಿಂದಾಗಿ ಹಿಂದೆ ಕೂಡ ಗಳಿಗೆಯನ್ನು ಮಾಡ್ಬೇಕಾದ್ರೂ ಕೂಡ 60ರಿಂದಲೇ ಗುಣಿಸಿದ್ದೇವೆ. ಈಗಲೂ ಕೂಡ ಒಂದು ಗಳಿಗೆ ಅಂತ ಹೇಳಿದ್ರೆ 60 ವಿಗಳಿಗೆ, ಆದ್ರಿಂದಾಗಿ ಈಗಲೂ ಕೂಡ 60ರಿಂದಲೇ ಗುಣಿಸುದು ವಿಗಳಿಗೆ ಕಂಡುಹಿಡಿಬೇಕಾದ್ರೆ. 620 ಗುಣಿಸು 60 ಮಾಡಿದಾಗ 37,200 ತರ ಬರ್ತದೆ. ಅದನ್ನು 800ರಿಂದ ಭಾಗಿಸ್ಬೇಕು. 800ರಿಂದ ಭಾಗಿಸಿದಾಗ 37,200 ಎಷ್ಟರಲ್ಲಿ ಹೋಗ್ತದೆ ನಮಗೆ? 46ರಲ್ಲಿ ಹೋಗ್ತದೆ. ಆದ್ರಿಂದಾಗಿ ಅಲ್ವಾ 32,200 ಸರಿ 5,200 ಶೇಷ ಉಳಿತು. 5,200 ಇದ್ರೆ ಅದೇ 400 ಶೇಷ ಉಳಿಯುತ್ತದೆ. ಹೌದು ಹೌದು, 400 ಶೇಷ ಉಳಿಯುತ್ತದೆ. ಅಂದ್ರೆ 36,800 ನಮಗೆ ಹೋಗ್ತದೆ. 400 ಶೇಷ ಉಳಿಯುತ್ತದೆ. ಅಂದ್ರೆ 46ಕ್ಕೆ 46 ಅರ್ಧ ಅಂತ ಒಂದು 400 ಶೇಷ ಬರ್ಬೇಕು, ಇಲ್ಲ 0,0,0 ಶೇಷ ಬರ್ಬೇಕು. ಎಲ್ಲ ಹೋಗ್ಬೇಕು. ನಿಮ್ಮ ಲೆಕ್ಕ ಯಾವಾಗ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಒಂದು 400 ಶೇಷ ಬರ್ತದೆ, ಇಲ್ಲ ಅಂತ ಹೇಳಿದ್ರೆ 0 ಶೇಷ ಬರ್ತದೆ. ಆ ರೀತಿಯಲ್ಲಿ ಬಂದಾಗ ಕರೆಕ್ಟ್ ಅಂದ್ರೆ ಲೆಕ್ಕ. ಅರ್ಧಾಧಿಕ ಇರೋದ್ರಿಂದಾಗಿ 47 ಗಳಿಗೆ ವಿಗಳಿಗೆ ಅಂತೇಳಿ ಮಾಡ್ಬೋದು, ಇಲ್ಲ 46 ಅಂತೇಳಿ ಬರೆದ್ರು ತಪ್ಪಲ್ಲ. ಇದಿಷ್ಟು ಲೆಕ್ಕ. ಹಾಗಿದ್ರೆ ನಮ್ಗೆ 26 ಅಂತ ಹೇಳಿದ್ರೆ 27ನೇ ನಕ್ಷತ್ರ ಯಾವುದು ಬಂತು? ರೇವತಿ ನಕ್ಷತ್ರ ಉತ್ತರ ಬಂತು. 59 ಗತಗಳಿಗೆ, 46 ವಿಗಳಿಗೆ ಗತ, ಅಂದ್ರೆ 59 ಗಳಿಗೆ 46 ವಿಗಳಿಗೆ ಗಮ್ಯ ಎಷ್ಟು ಅಂತ ಕಂಡುಹಿಡಿಬೇಕು. ಎಷ್ಟಾಗ್ತದೆ ಗಮ್ಯ? 60ರಿಂದ 59 46 ತೆಗಿಬೇಕು ನಮ್ಗೆ. 60 ಅಂತ ಬರ್ದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 59 60 ಅಂತ ಬರಿಬೇಕು. 59 60ರಿಂದ 59 46 ತೆಗಿಬೇಕು. ಎಷ್ಟು ಉತ್ತರ ಬರ್ತದೆ? ವಿಗಳಿಗೆ. ಅದೇ 14 ವಿಗಳಿಗೆ ಅಂತ ಬರ್ತದೆ. ಇದು ರೇವತಿ ನಕ್ಷತ್ರ 14 ವಿಗಳಿಗೆ ಸಾಮಾನ್ಯ ಇದೊಂದು 7:50 ಇವತ್ತು ಈ ಸ್ಫುಟ ಇತ್ತು. 7 ಗಂಟೆ 50 ನಿಮಿಷಕ್ಕೆ ಆ ಸ್ಫುಟದ ಅಂದ್ರೆ ನಿಮಗೆ ಕೊನೆಯದ್ದು ಮಾಡಿದ್ರೆ ತುಂಬಾ
ಕೊನೆಯದು ಮಾಡಿದ್ರೆ ಸ್ವಲ್ಪ ಲೆಕ್ಕಾಚಾರ ಕಷ್ಟ ಇರೋದು ಮಾಡಿದ್ರೆ ನಿಮಗೆ ಅರ್ಥ ಬೇಗ ಆಗ್ತದೆ ಅಂತ ಕೊನೆಯದನ್ನು ಇಟ್ಕೊಂಡದ್ದು ನಾನು ಇವತ್ತು ಕೊನೆಯ ಭಾಗ. 11, 29, 57 ಸಾಮಾನ್ಯ ನಿಮಗೆ ಒಂದು ಆ 12 ರಾಶಿಗಳಲ್ಲಿ ಎಷ್ಟು ಡಿಗ್ರಿಗಳು ಬರ್ತದೆ? 360. 360 ಅಲ್ವಾ? ನಮಗೆ ಇವತ್ತು ಎಷ್ಟು ಬಂದಿದೆ? 359 ಡಿಗ್ರಿ 57 ಕಲೆ ಬಂದಿದೆ ಆಗ ಅಲ್ವಾ? 359 ಹೌದು. ಡಿಗ್ರಿ ಸ್ಥಾನದಲ್ಲಿ 359 ಅಂದ್ರೆ 3 ಕಲೆ ಉಳಿದದ್ದಷ್ಟೇ 360ರಲ್ಲಿ. ಮತ್ತೆ ಲೆಕ್ಕಾಚಾರ ಇದರಲ್ಲಿ ಕೂಡ ಈ 21,597 ಬರ್ತದೆ. ಅಂದ್ರೆ 12 ರಾಶಿಗಳಲ್ಲಿ ಒಟ್ಟು ಕಲೆಗಳು ಎಷ್ಟಿದೆ ಅಂತ ಹೇಳಿದ್ರೆ 21,600. ಅದರಲ್ಲಿ 3 ಕಲೆಗಳು ನಮಗೆ ಬಾಕಿ ಉಳಿದದ್ದು ಅಂದ್ರೆ 21,597 ಅಂತ ಉತ್ತರ ಬಂದಿತ್ತು ನಿಮಗೆ ಅಲ್ವಾ? ಈ ವ್ಯವಸ್ಥೆಯಲ್ಲಿ ನೋಡಿದ್ದು ನಾವು. ಈಗ 14 ವಿಗಳಿಗೆ ಬಾಕಿ ಉಳಿದದ್ದು. ಸರಿ, ಇವತ್ತಿನ ಪಾಠ ಸಮಯ ಆಗಿದೆ. ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶರಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇತತಾಂ ಭಕ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿಭೃಷ್ಟಾನೇಕದಾ ಯಶ್ರುತೌ ವಾಚಂ ನ ಸದತಾಕಿರಣಸ್ತ್ರೈಲೋಕ್ಯ ದೀಪೋ ರವಿಃ. ಇವತ್ತಿನ ಪಾಠದಲ್ಲಿ ಏನಾದ್ರೂ ಸಂಶಯ ಇದ್ರೆ ಕೇಳಿ, ಆಯ್ತಾ? 5 ಇರ್ತೇನೆ ನಾನು, ಮತ್ತೆ 5 ನಿಮಿಷ ಆದ್ಮೇಲೆ ಪ್ರಾಧ್ಯಾಪಕ ಪಾಠ ಶುರು ಮಾಡ್ತೇನೆ. ಗುರುಗಳ 27 ಇದು 59 ಗಳಿಗೆ 46 ವಿಗಳಿಗೆ ಬಂತು. ಈಗ ಗಮ್ಯ ಗಳಿಗೆ ಹೇಗೆ ಮಾಡಿದ್ದದು? 14 ಬಂತಲ್ಲ, ಅದು ಹೇಗದು? ಅದೇ ನೀವು ಒಂದು ಗಳಿಗೆ ಒಂದು ನಕ್ಷತ್ರ ಎಷ್ಟು ಗಳಿಗೆ? ಒಂದು ನಕ್ಷತ್ರ 60. ಅದ್ರಲ್ಲಿ ಸಂಶಯ ಉಂಟು ನಿಮಗೆ? ಸಂಶಯ ಉಂಟಾ ಕೇಳಿದ್ದು? ಇಲ್ಲ ಇಲ್ಲ, ಸಂಶಯ ಇಲ್ಲ. 59, 46 ಅದ್ರಲ್ಲಿ ಕಳೆದ್ರೆ ಆಯ್ತಲ್ಲ. ಸರಿ ಸರ್. ಹೌದು ಹೌದು, ನೀವು ಅಂದ್ರೆ ಸಂಶಯಾಸ್ಪದವಾಗಿ ಇತ್ತು 60 ಹೌದೋ ಅಲ್ವೋ ಅಂತ ಹೇಳಿ ಕರೆಕ್ಟ್ ನಿಗಂಟಿರ್ಲಿಲ್ಲ. ಒಂದು ನಕ್ಷತ್ರ ಅಂತ ಹೇಳಿದ್ರೆ 60 ಗಳಿಗೆ, ಅದ್ರಲ್ಲಿ ಏನು ಸಂಶಯ ಇಲ್ಲ. ಆಯ್ತಾ? ಸರಿ. 60ರಿಂದ 59, 46 ಕಳೀರಿ, ಎಷ್ಟು ಉತ್ತರ ಬರ್ತದೆ? ಈಗ ಉದಾಹರಣೆಗೆ ಬೇಡ, ಗಳಿಗೆ 60 ನಿಮಿಷದಿಂದ 59 ನಿಮಿಷ 46 ಸೆಕೆಂಡ್ ಕಳೀರಿ, ಎಷ್ಟು ಸೆಕೆಂಡ್ ಉಳಿತದೆ? ಇಲ್ಲಿ 54 ಬಂತಲ್ಲ, 0.554. ನೀವು ಕೈಯಲ್ಲಿ ಲೆಕ್ಕ ಮಾಡಿ, ಪಾಯಿಂಟ್ ಬೇಡ ನನಗೆ. ಕೈಯಲ್ಲಿ ಲೆಕ್ಕ ಮಾಡಿದಾಗ 60 ನಿಮಿಷ 60 ನಿಮಿಷ 60 ನಿಮಿಷದಿಂದಾಗಿ 59 ನಿಮಿಷ 46 ಸೆಕೆಂಡ್ ಕಳಿಬೇಕು. ಸರಿ ಸರಿ. ಈಗ 59 ಕೈಯಲ್ಲಿ ಲೆಕ್ಕಾಚಾರ ಅಂತ ಇದರಲ್ಲಿ 59 ಹೋದ್ರೆ 1 ನಿಮಿಷ ಬಂತಲ್ಲಿ. 60. ಹೌದು, 1 ನಿಮಿಷ ಅಂತ ಹೇಳಿದ್ರೆ ಎಷ್ಟು ಸೆಕೆಂಡ್? 60. ಅದರಿಂದ 46 ತೆಗೀರಿ. 14. 14 ಸೆಕೆಂಡ್ಗಳು ಉಳಿತದೆ. ಅದನ್ನೇ ಇಲ್ಲಿ ಗಳಿಗೆ ಮಾಡಿದ್ದೆ ಅಷ್ಟೇ. 60 ಗಳಿಗೆಯಿಂದ 59 ಗಳಿಗೆ 46 ವಿಗಳಿಗೆ ತೆಗೆದ್ರೆ 4 ವಿಗಳಿಗೆ ಉಳಿತದೆ. ಸರಿ 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 ಗುರುಗಳು, ಸರಿ, ಧನ್ಯವಾದ.
ರೆಕಾರ್ಡಿಂಗ್ ಸ್ಟಾಪ್ ಮಾಡಬಹುದು ಹಳೆ ಇದ್ರದ್ದು.